ANMR ನ್ಯೂಸ್ಗೆ ಸ್ವಾಗತ. ಲಾರ್ವಾ ಸಮೀಕ್ಷೆ, ಡೆಂಗ್ಯೂ ತಡೆ ಕುರಿತು ಚಿಂತಾಮಣಿಯಲ್ಲಿ ಜಾಗೃತಿ. ಡೆಂಗ್ಯೂ ಹರಡುವುದನ್ನು ತಡೆಯಲು ಮತ್ತು ನಿಯಂತ್ರಿಸಲು ಚಿಂತಾಮಣಿ ತಾಲೂಕು ಆರೋಗ್ಯ ಇಲಾಖೆ ಮತ್ತು ನಗರಸಭೆಯ ಆರೋಗ್ಯ ಇಲಾಖೆ ಲಾರ್ವಾ ಸಮೀಕ್ಷೆ ಮತ್ತು ಸಾರ್ವಜನಿಕರಲ್ಲಿ ಡೆಂಗ್ಯೂ ಬಗ್ಗೆ ಜಾಗೃತಿ ಮೂಡಿಸಿತು. ತಾಲೂಕು ಆರೋಗ್ಯಾಧಿಕಾರಿ ಡಾಕ್ಟರ್ ರಾಮಚಂದ್ರ ರೆಡ್ಡಿ, ನಗರ ಆರೋಗ್ಯ ಕೇಂದ್ರದ ವೈದ್ಯಾಧಿಕಾರಿ ಡಾಕ್ಟರ್ ಬಸವ ಮಂಜೇಶ್, ತಾಲೂಕು ಆರೋಗ್ಯ ಇಲಾಖೆಯ ಹಿರಿಯ ಆರೋಗ್ಯ ನಿರೀಕ್ಷಕ ಶ್ರೀನಿವಾಸ ರೆಡ್ಡಿ, ನಗರಸಭೆಯ ಆರೋಗ್ಯ ನಿರೀಕ್ಷಕ ಆರತಿ, ನಗರಸಭೆಯ ಆರೋಗ್ಯ ನಿರೀಕ್ಷಕ ವಿಜಯಕುಮಾರ್ ಅವರ ತಂಡ ನಗರದ ತಪತೇಶ್ವರ ಕಾಲೋನಿ, ವಿನಾಯಕ ನಗರ ಮತ್ತು ಸದರಿ ಬಡಾವಣೆಗಳಿಗೆ ಹೊಂದಿಕೊಂಡಿರುವ MG ರಸ್ತೆಯ ಗುಜರಿ ಅಂಗಡಿ ಮಾಲೀಕರಿಗೆ, ಸಾರ್ವಜನಿಕರಿಗೆ ಡೆಂಗ್ಯೂ ತಡೆಗಟ್ಟುವ ಕುರಿತು ಮಾಹಿತಿ ಇರುವ ಕರಪತ್ರಗಳನ್ನು ವಿತರಿಸುವ ಮೂಲಕ ಡೆಂಗ್ಯೂ ಕುರಿತು ಜಾಗೃತಿ ಮೂಡಿಸಿದರು. ತಂಡ ಮನೆ ಮನೆಗೆ ಭೇಟಿ ನೀಡಿ ಲಾರ್ವಾ ಸಮೀಕ್ಷೆ ನಡೆಸಿದ್ದಲ್ಲದೆ ಡೆಂಗ್ಯೂ ಹರಡುವ ಈಡಿಸ್ ಈಜಿಪ್ಟ್ ಸೊಳ್ಳೆಗಳ ಸಿಹಿ ನೀರಿನಲ್ಲಿ ಸಂತಾನೋತ್ಪತ್ತಿ ಮಾಡುವುದರಿಂದ ಬಿಸಾಡಿದ ಟೈರ್ಗಳು, ಖಾಲಿ ತೆಂಗಿನ ಚಿಪ್ಪುಗಳು, ಡ್ರಮ್ಗಳು ಮತ್ತು ಸಿಮೆಂಟ್ ಟ್ಯಾಂಕುಗಳಂತಹ ಶುದ್ಧ ನೀರು ಸಂಗ್ರಹಣಾ ಪಾತ್ರೆಗಳು ಹೆಚ್ಚು ಕಂಡು ಬರೋದರ ಬಗ್ಗೆ ತಿಳಿಸಿದ್ದಲ್ಲದೆ MG ರಸ್ತೆಯ ಗುಜರಿ ಅಂಗಡಿ ಮಾಲೀಕರು ವಾಹನಗಳ ಟೈರ್ಗಳು ಇತರೆ ಸೊಳ್ಳೆಗಳು ಉತ್ಪತ್ತಿ ತಾಣವಾಗಿ ಪರಿಣಮಿಸಿರುವುದನ್ನು ಕಂಡ ಅಲ್ಲಿಗೆ ತೆರಳಿದ ತಂಡ ಎಲ್ಲ ಗುಜರಿ ಸಾಮಾನುಗಳನ್ನು ತೆರವು ಮಾಡುವಂತೆ ತಾಕೀತು ಮಾಡಿದ್ದಲ್ಲದೆ ತೆರವು ಮಾಡದೇ ಇದ್ದ ಪಕ್ಷದಲ್ಲಿ ನೋಟಿಸ್ ನೀಡಿ ಕಾನೂನು ರೀತಿ ಕ್ರಮ ಕೈಗೊಳ್ಳುವುದಾಗಿ ಸಹ ಎಚ್ಚರಿಸಿದರು. ಇನ್ನು ತಾಲೂಕು ಆರೋಗ್ಯಾಧಿಕಾರಿ ಡಾಕ್ಟರ್ ರಾಮಚಂದ್ರ ರೆಡ್ಡಿ ಅವರು ಮನೆಗಳ ಹತ್ತಿರ ಪ್ರದೇಶಗಳಲ್ಲಿ ನೀರು ನಿಲ್ಲದಂತೆ ಕಾಪಾಡುವ ಕ್ರಮಗಳನ್ನು ಕೈಗೊಳ್ಳಬೇಕು, ಸ್ವಚ್ಛತೆ ಕಾಪಾಡಬೇಕು ಮತ್ತು ಆರೋಗ್ಯ ಕಾಪಾಡುವಂಥ ಕ್ರಮಗಳನ್ನು ತೆಗೆದುಕೊಳ್ಳಬೇಕೆಂದರು. ಆರೋಗ್ಯ ಇಲಾಖೆಯ ವಾರ್ಡ್ಗಳಲ್ಲಿ ಮನೆ ಮನೆಗೆ ತೆರಳಿ ಜಾಗೃತಿ ಕಾರ್ಯಕ್ರಮಗಳು ಮತ್ತು ಲಾರ್ವಾ ಸಮೀಕ್ಷೆ ಮತ್ತು ಪರಿಶೀಲನೆಗಳು ಮುಂದುವರಿಸುವ ಮೂಲಕ ಡೆಂಗ್ಯೂ, ಜ್ವರ ಮತ್ತು ಮಲೇರಿಯಾ ಸೋಂಕು ಹರಡದಂತೆ ತಡೆಯಲು ಪ್ರಯತ್ನಿಸಲಾಗುತ್ತಿದೆ ಎಂದರು. ನೀರು ನಿಂತಿರುವ ಸ್ಥಳಗಳು, ಅಪಾಯಕಾರಿಯಾದ ಪ್ರದೇಶಗಳಲ್ಲಿ ಡೆಂಗ್ಯೂ ಮತ್ತು ಮಲೇರಿಯಾಗಳು ಸೋಂಕು ಹರಡದಂತೆ ತಡೆಯಲು ಇಲಾಖೆಯ ಅಧಿಕಾರಿಗಳು ಮತ್ತು ಸಿಬ್ಬಂದಿ ಅರಿವು ಮೂಡಿಸುವ ಮೂಲಕ ಶ್ರಮಿಸುತ್ತಿದ್ದು, ಮಳೆ ನೀರು ನಿಲ್ಲುವುದನ್ನು ತಪ್ಪಿಸಲು ಹಾಗೂ ಹಾವು ಹುಳುಗಳ ತಾಣವನ್ನು ನಾಶ ಮಾಡಲು ವಿವಿಧ ಕ್ರಮಗಳನ್ನು ಕೈಗೊಳ್ಳಲಾಗಿದ್ದು, ಸಾರ್ವಜನಿಕರು ಸಹಕಾರ ನೀಡುವಂತೆ ಅವರು ಕೋರಿದರು. ಈ ಸಂದರ್ಭದಲ್ಲಿ ತಾಲೂಕು ಕ್ಷಯರೋಗದ ಮೇಲ್ವಿಚಾರಕರಾದ ರಾಘವೇಂದ್ರಾಚಾರಿ, ನಗರ ಆರೋಗ್ಯ ನಿರೀಕ್ಷಕ ಸತೀಶ್, ಹಿರಿಯ ಆರೋಗ್ಯ ಸುರಕ್ಷತಾ ಅಧಿಕಾರಿ ಝಾನ್ಸಿ ಸೇರಿದಂತೆ ಆಶಾ ಕಾರ್ಯಕರ್ತರು ಮತ್ತಿತರರು ಈ ಸಂದರ್ಭದಲ್ಲಿ ಉಪಸ್ಥಿತರಿದ್ದರು. ದಿನಾಂಕ 2ನೇ ತಾರೀಕು ಆಗಸ್ಟ್ 2024ರಂದು ಏನು ಪ್ರತಿದಿನ ಪ್ರತಿ ಶುಕ್ರವಾರದಂದು ಸಮೀಕ್ಷೆಯನ್ನು ಹಮ್ಮಿಕೊಂಡಿದ್ದು, ಇದು ಜುಲೈ ತಿಂಗಳು ಮೊದಲನೇ ವಾರದಿಂದ ನಾವು ಇದನ್ನು ಕಾರ್ಯಕ್ರಮವನ್ನು ನಡೆಸ್ತಾ ಇದ್ದೇವೆ. ಸೊ ಇವತ್ತಿನ ದಿನ ಅಂಗನವಾಡಿ ಕಾರ್ಯಕರ್ತರು, ನಮ್ಮ ಆಶಾ ಕಾರ್ಯಕರ್ತರು ಹಾಗೂ ಕಿರಿಯ ಮಹಿಳಾ ಆರೋಗ್ಯ ಸಹಾಯಕರು, ಹಿರಿಯ ಆರೋಗ್ಯ ನಿರೀಕ್ಷಕರು ಹಾಗೂ ನಗರಸಭೆಯ ಒಂದು ತಂಡ ಮತ್ತು ನಮ್ಮ THO ಸರ್ ಅವರ ನೇತೃತ್ವದ THO ಕಚೇರಿಯಿಂದ ತಂಡ ಹಾಗೂ ನಮ್ಮ ನಗರ ಆರೋಗ್ಯ ಕೇಂದ್ರ ತಂಡ ಎಲ್ಲವೂ ಸೇರಿಕೊಂಡು ಇವತ್ತಿನ ದಿನ ತಪ್ತೇಶ್ವರ ಕಾಲೋನಿ ಹಾಗೂ ವಿನಾಯಕ ನಗರದ ಒಂದು ವಾರ್ಡ್ ಏನಿದೆ ಅದನ್ನು ಕಂಪ್ಲೀಟ್ಲಿ ನಾವು ಇವತ್ತು ಲಾರ್ವಾ ಒಂದು ಸಮೀಕ್ಷೆಯನ್ನು ಮಾಡಿ ಅಲ್ಲಿ ಸೋರ್ಸ್ ರಿಡಕ್ಷನ್ ಅಂತ ಕರಿತೇವೆ, ಅದನ್ನು ಮಾಡಿ ಡೆಂಗ್ಯೂ ನಿಯಂತ್ರಣಕ್ಕೆ ಪೂರಕವಾಗಿರ್ತಕ್ಕಂತಹ ಒಂದು ಕೆಲಸವನ್ನು ಇವತ್ತು ಪೂರೈಸಿದ್ದೇವೆ. ಸೊ ಈ ಒಂದು ಕಾರ್ಯಕ್ರಮ ಏನಿದೆ ಪ್ರತಿ ಶುಕ್ರವಾರ ಅಷ್ಟೇ ಅಲ್ಲದೆ ಪ್ರತಿದಿನ ತಮ್ಮ ಏರಿಯಾದಲ್ಲಿ ಅಂಗನವಾಡಿ ವರ್ಕರ್ಸಿಗೆ ಮಾಡೋಕ್ಕೆ ಇವಾಗ ಆಗಲೇ ಮೈಕ್ರೋ ಪ್ಲಾನನ್ನು ರೆಡಿ ಮಾಡಿ ಕೊಟ್ಟಿದ್ದೇವೆ ಹಾಗೂ ಆಶಾ ವರ್ಕರ್ ಇರ್ತಕ್ಕಂಥ ಏರಿಯಾಸು ಕೂಡ ಪ್ರತಿದಿನ ಮಾಡೋದಕ್ಕೆ ಅದನ್ನು ಮೈಕ್ರೋ ಪ್ಲಾನ್ ರೆಡಿ ಮಾಡಿದ್ದೇವೆ. ಸೊ ಅದು ಈಗ ಪ್ರತಿದಿನ ನಡೀತಾ ಇದೆ. ಜನಗಳಿಗೆ ಡೆಂಗ್ಯೂ ನಿಯಂತ್ರಣಕ್ಕೋಸ್ಕರ ನಾವು ಈ ಒಂದು ಲಾರ್ವಾ ಸಮೀಕ್ಷೆ ನಡೆಸ್ತಾ ಇದ್ದೇವೆ. ಅದಕ್ಕೆ ಕರೆಕ್ಟಾಗಿ ಕೋಆಪರೇಷನ್ ತುಂಬ ಹೃದಯದ ಒಂದು ಸಹಕಾರವನ್ನು ನೀಡಬೇಕು ನಮ್ಮ ಒಂದು ಕಾರ್ಯಕರ್ತರು ಯಾರೇ ಒಂದು ಮನೆಗೆ ಭೇಟಿ ನೀಡಿದಾಗ ಅಂತ ಕೇಳ್ಕೊಳ್ತಾ, ಹಾಗೂ ಒಂದು ಸ್ವಚ್ಛತೆಯನ್ನು ಮೇಂಟೈನ್ ಮಾಡಿ ಆ ಸೋರ್ಸ್ ರಿಡಕ್ಷನ್ ಆ್ಯಕ್ಟಿವಿಟಿಗೆ ಸಪೋರ್ಟ್ ಮಾಡಬೇಕಂತೇಳಿ ಈ ಮೂಲಕ ಏನು ಈ ಘನತ್ಯಾಜ್ಯ ವಸ್ತುಗಳು ಇದ್ದಾವೆ, ಇದರ ಮಾಲೀಕರ ಜೊತೆ ಮಾತಾಡಿದ್ವಿ. ಇದರಿಂದ ಸೊಳ್ಳೆಗಳು ಹೆಚ್ಚು ಉತ್ಪತ್ತಿಯಾಗಿ ಡೆಂಗ್ಯೂ ಜ್ವರಗಳು ಬರೋವಂಥ ಸಾಧ್ಯತೆಯಿಂದ ಅವ್ರಿಗೆ ಮನವಿ ಮಾಡಿದ್ದೀವಿ ಮತ್ತು ಮನವರಿಕೆ ಮಾಡಿಕೊಟ್ಟಿದ್ದೀವಿ. ಅದಕ್ಕೆ 2 ದಿನದಲ್ಲಿ ನಾನು ಇದನ್ನು ಕ್ಲಿಯರ್ ಮಾಡಿಸ್ತೀನಿ ಸರ್ ಅಂತ ಹೇಳಿದ್ದಾರೆ. 2 ದಿನ ನಾವು ಮತ್ತೆ ಬಿಟ್ಕೊಂಬಂದು ಏನಾದರೂ ಇದನ್ನು ಕ್ಲಿಯರ್ ಮಾಡದೇ ಇದ್ದರೆ ಮೇಲಧಿಕಾರಿಗಳಿಗೆ ಇದ್ರ ಬಗ್ಗೆ ಅವರ ಗಮನಕ್ಕೆ ತಂದು ಇದನ್ನು ಸ್ವಚ್ಛ ಮಾಡೋವಂಥ ಕೆಲಸ ಮಾಡ್ತೀವಿ. ಈಗಾಗಲೇ ಹೇಳ್ದಂಗೆ ಸಾರ್ವಜನಿಕರಿಗೆ ಹೇಳೋದು ಏನಂತಂದರೆ, ತಮ್ಮ ಮನೆ ಸುತ್ತಮುತ್ತ ಸ್ವಚ್ಛವಾಗಿಟ್ಕೊಳ್ಳಿ, ಯಾವುದೇ ಸೊಳ್ಳೆ ಉತ್ಪತ್ತಿ ಆಗೋಂಥ ತಾಣಗಳನ್ನ ನಾಶ ಮಾಡಿ ಮತ್ತು ನಿಮ್ಮ ಪರ್ಸ್ನಲ್ ಪ್ರೊಟೆಕ್ಷನ್ ತಗೊಳ್ಳಿ. ಅಂದರೆ ಮಸ್ಕಿಟೋ ನೆಟ್ ಉಪಯೋಗಿಸಿ ಮಲಗಬೇಕಾದ್ರೆ ಮನೆಗಳಲ್ಲಿ ಸೊಳ್ಳೆ ಇಲ್ದಂಗೆ ಸೊಳ್ಳೆ ಬತ್ತಿ, ಓಡೋಮಾಸ್ ಅನ್ನೋ ಕ್ರೀಮು, ನೀಮ್ ಆಯಿಲ್ ಅಂತ ಆಯಿಲ್ಲು ಹಚ್ಕೋಬೋದು. ಸೊ ಈ ಎಲ್ಲ ಮೆಷರ್ಸ್ನ ಸಾರ್ವಜನಿಕರು ತಗೊಂಡು, ಇದೊಂದು ಸಾಂಕ್ರಾಮಿಕ ರೋಗ ಆಗಿರೋದ್ರಿಂದ ಮತ್ತು ಮಾರಣಾಂತಿಕ ರೋಗ ಆಗಿರೋದ್ರಿಂದ
ಎಲ್ಲರೂ ಸ್ವಚ್ಛತೆಯನ್ನು ಕಾಪಾಡಿ ತಮ್ಮ ಆರೋಗ್ಯವನ್ನು ಕಾಪಾಡ್ಕೋಬೇಕು ಅಂತ ಸಾರ್ವಜನಿಕರಲ್ಲಿ ಮನವಿ ಮಾಡ್ತೀನಿ.